ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತು ಒಂದು ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ನಾನು ಬಂದಿದ್ದೀನಿ. ಯಾವ ಸಿನಿಮಾ ಅಂತ ಹೇಳಿದ್ರೆ ಸೂ ಫ್ರಮ್ ಸೋ. ಈ ಸಿನಿಮಾ ರಿಲೀಸ್ ಆಗಿ 4ನೇ ವಾರ ಆಲ್ರೆಡಿ. ಈಗೇನಪ್ಪ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನೀವೆಲ್ಲರೂ ಅನ್ಕೊಳ್ಬಹುದು. ಇವತ್ತಲ್ಲ, ಇನ್ನೂ ಒಂದು ವಾರ ಬಿಟ್ಟು ಮಾತಾಡಿದ್ರು ಕೂಡ ಸೂ ಫ್ರಮ್ ಸೋ ಸಿನಿಮಾ ಪ್ರಸ್ತುತ. ಯಾಕಂತ ಹೇಳಿದ್ರೆ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿತ್ತು. ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಸ್ಟಾರ್ ನಟರ ಸಿನಿಮಾಗಳು ಬರ್ತಿಲ್ಲ, ಕನ್ನಡ ಚಿತ್ರರಂಗದ ಸರ್ವೈವಲ್ ಪ್ರಶ್ನೆ ಎದುರಾಗಿದೆ, ಥಿಯೇಟರ್ಗಳು ಸಸ್ಟೈನ್ ಆಗೋದು ಹೇಗೆ, ಥಿಯೇಟರ್ಗಳು ಮುಚ್ಚುವಂತಹ ಸ್ಥಿತಿಯಲ್ಲಿದೆ, ಬಹುತೇಕ ಥಿಯೇಟರ್ಗಳು ಮುಚ್ಚಿ ಹೋಗಿದೆ. 1600 ಚಿತ್ರಮಂದಿರಗಳು ಇದ್ದಂತಹ ಕರ್ನಾಟಕದಲ್ಲಿ ಇವತ್ತು 450 ಚಿತ್ರಮಂದಿರಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕಾರ್ ಅವರು ನಮ್ಮ ಚಾನೆಲ್ಗೆ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಅದನ್ನೆಲ್ಲ ಕೇಳಿದಾಗ ನಿಜಕ್ಕೂ ಶಾಕ್ ಆಗಿತ್ತು. ಅಂದ್ರೆ ಕನ್ನಡ ಚಿತ್ರರಂಗದ ಭವಿಷ್ಯ ಏನಪ್ಪ? ಒಳ್ಳೆಯ ಸಿನಿಮಾಗಳು ಬರ್ತಿಲ್ವಾ? ಸ್ಟಾರ್ ನಟರು ಸಿನಿಮಾಗಳು ಮಾಡದೇ ಇದ್ರೆ ಕನ್ನಡ ಚಿತ್ರರಂಗ ಉಳಿಯೋದಿಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮೆಲ್ಲರ ಮುಂದೆ ಇತ್ತು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡಿದ್ದು ಸೂ ಫ್ರಮ್ ಸೋ ಅನ್ನುವಂತಹ ಸಿನಿಮಾ ಮೂಲಕ. ನೋಡಿ, ಈ ಸಿನಿಮಾ ಒಂದು ಸಣ್ಣ ಬಜೆಟ್ನ ಸಿನಿಮಾ. ಅಂದ್ರೆ ಸಣ್ಣ ಬಜೆಟ್ನ ಸಿನಿಮಾ ಅಂತ ಹೇಳಿದ್ರೆ ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾದ ನಿರ್ಮಾಪಕರು. ಅವರೇ ಹೇಳಿರೋ ಪ್ರಕಾರ 4.5 ಕೋಟಿ ಅಂತ. ಓಕೆ, 4.5 ಕೋಟಿ ಅಂದ್ರೂ ಕೂಡ ಇವತ್ತಿನ ಮಟ್ಟಿಗೆ ಸಣ್ಣ ಬಜೆಟ್ನ ಸಿನಿಮಾನೇ. ಯಾವುದೇ ಸ್ಟಾರ್ಗಳು ಇಲ್ಲದೆ ಇರುವಂತಹ ಇಡೀ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರನ್ನ ಹೊರತುಪಡಿಸಿದ್ರೆ ಇಡೀ ಸಿನಿಮಾದಲ್ಲಿ ಯಾವುದೇ ಒಬ್ಬ ಸ್ಟಾರ್ ನಟರು ಇಲ್ಲದೆ ಇದ್ರು, ಯಾವುದೇ ಒಂದು ರೆಕಗ್ನೈಸ್ಡ್ ಫೇಸ್ ಇಲ್ಲದೇ ಇದ್ರೂ ಕೂಡ ಈ ಸಿನಿಮಾ ಈ ಪರಿಯಾಗಿ ಜನರನ್ನ ಸೆಳೆಯೋದಕ್ಕೆ ಏನು ಕಾರಣ? ನಿನ್ನೆ ಶುಕ್ರವಾರ 3 ವಾರ ಕಂಪ್ಲೀಟ್ ಆಗಿ ಇವತ್ತು 4ನೇ ವಾರಕ್ಕೆ ಕಾಲಿಟ್ಟಿದೆ. ಅಂದ್ರೆ ನನಗೆ 21 ದಿನ. 3ನೇ ವಾರ ಈ ಸಿನಿಮಾ ಗಳಿಕೆ ಮಾಡಿರೋದು 22.5 ಕೋಟಿ. ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ 3 ವಾರ ಕಳೆದ ನಂತರವೂ ಇಷ್ಟೊಂದು ಗಳಿಕೆ ಮಾಡ್ತಿದೆ. ಮತ್ತೆ ಇವತ್ತು ಬುಕ್ ಮೈ ಶೋನಲ್ಲಿ ನೋಡ್ತಾ ಇದ್ರೆ ಈ ವೀಕೆಂಡು ಶನಿವಾರ ಮತ್ತೆ ನಾಳೆ ಭಾನುವಾರದ ಬುಕಿಂಗ್ಗಳು ಅದ್ಭುತವಾಗಿದೆ. ಈ ಸಿನಿಮಾನ ಬಹುಶಃ ಇನ್ನೂ 3-4 ವಾರ ಅಲ್ಲಾಡಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇಂಡಿಪೆಂಡೆನ್ಸ್ ಡೇಗೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಸಿನಿಮಾ ಬಂದಿದೆ. ಆ ಸಿನಿಮಾದಲ್ಲಿ ಬಹಳ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ರಜನಿಕಾಂತೇ ಗ್ಲೋಬಲ್ ಸ್ಟಾರು, ದೊಡ್ಡ ಸ್ಟಾರು ಇಂಡಿಯಾದಲ್ಲಿ. ಅವರ ಜೊತೆಯಲ್ಲಿ ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ತೆಲುಗಿನ ನಾಗಾರ್ಜುನ್, ಬಾಲಿವುಡ್ನ ಅಮೀರ್ ಖಾನ್ ಎಲ್ಲರೂ ಕೂಡ ಆಕ್ಟ್ ಮಾಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗಿದೆ. ಮತ್ತೊಂದು ಕಡೆ ಗ್ರೀಕ್ ಗಾಡ್ ಖ್ಯಾತಿಯ ರಿತಿಕ್ ರೋಷನ್ ಮತ್ತು ಜೂನಿಯರ್ NTR ಬಾಲಿವುಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸಿರುವಂತಹ ವಾರ್ 2 ಸಿನಿಮಾ ರಿಲೀಸ್ ಆಗಿದೆ. ಎರಡು ಕೂಡ ಮಲ್ಟಿ ಸ್ಟಾರ್ ಕಾಸ್ಟ್ ಸಿನಿಮಾ, ಬಹಳ ದೊಡ್ಡ ಕ್ಯಾನ್ವಾಸ್ನಲ್ಲಿ ತೆರೆಗೆ ನಿರ್ಮಾಣ ಆಗಿರುವಂತಹ ಸಿನಿಮಾಗಳು. ಮೊನ್ನೆ ಎರಡು ಸಿನಿಮಾಗಳಿಗೂ ಅದ್ಭುತವಾದಂತಹ ಓಪನಿಂಗ್ ಸಿಕ್ಕಿದೆ. ಅದರಲ್ಲೂ ಕೂಲಿ ಸಿನಿಮಾ ಫಸ್ಟ್ ಡೇನೆ 151 ಕೋಟಿ ಗಳಿಕೆ ಮಾಡಿದೆ. ನಮ್ಗೆಲ್ಲ ಕನ್ನಡ ಸಿನಿಮಾಗಳು ತೆರೆಗೆ ಬಂದಂತಹ ಸಂದರ್ಭದಲ್ಲಿ, ಓಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಪರಭಾಷೆಯ ದೊಡ್ಡ ಸಿನಿಮಾಗಳು ಬಂದಾಗ ಆತಂಕ ಆಗುತ್ತೆ. ಅಯ್ಯೋ, ಕನ್ನಡ ಸಿನಿಮಾದ ಗತಿ ಏನಪ್ಪಾ, ಇಷ್ಟು ದೊಡ್ಡ ಸಿನಿಮಾಗಳು ಬರ್ತಿದೆ ಅಂತ. ಆದ್ರೆ ಸೂ ಫ್ರಮ್ ಸೋ ಸಿನಿಮಾಗೆ ಇದು ಯಾವುದು ತಟ್ಟಿಲ್ಲ. ಅದರ ಆಟ, ಅದರ ಓಟ ನಿಂತಿಲ್ಲ, ನಿಲ್ಲೋ ತರ ಕಾಣಿಸ್ತಿಲ್ಲ. ಕೂಲಿ ಅಂತಹ ದೊಡ್ಡ ಸಿನಿಮಾ, ವಾರ್ 2 ನಂತಹ ದೊಡ್ಡ ಸಿನಿಮಾದ ಮುಂದೆಯೂ ಕೂಡ ಈ ಸಿನಿಮಾ ಮೊನ್ನೆ ಅಂದ್ರೆ 19-20ನೇ ದಿನದಲ್ಲೂ ಕೂಡ 1.5 ಕೋಟಿ 1.25 ಕೋಟಿ ಗಳಿಕೆಯನ್ನು ಮಾಡಿದೆ. ಇವತ್ತು ನಾಳೆ ಆ ಓಪನಿಂಗ್ ಅಂದ್ರೆ ಬುಕಿಂಗ್ ಅನ್ನ ನೋಡ್ತಿದ್ರೆ ಬಹುಶಃ 3 ಕೋಟಿಗಿಂತ ಅಧಿಕ ಗಳಿಕೆಯನ್ನು ಮಾಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಕನ್ನಡದ ಯಾವೊಂದು ಸಿನಿಮಾಗಳಿಗೂ ಕೂಡ ಪ್ರೇಕ್ಷಕರು ಈ ರೀತಿಯ ರೆಸ್ಪಾನ್ಸ್ ಅನ್ನು ಕೊಟ್ಟಿರಲಿಲ್ಲ. ನಾವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಆಗಿರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಆ ಸಿನಿಮಾಗಳು ಟಿಕೆಟ್ ರೇಟ್ 1000-2000 ರೂಪಾಯಿ ಇಟ್ಟಿರ್ತಾರೆ. ಹಾಗಾಗಿ ಆ ಸಿನಿಮಾದ ಗಳಿಕೆ ಹೆಚ್ಚಾಗುತ್ತೆ. ಆದರೆ ಸೂ ಫ್ರಮ್ ಸೋ ಸಿನಿಮಾದ ಟಿಕೆಟ್ ರೇಟ್ಗಳು ಹೆಚ್ಚಾಗಿಲ್ಲ. ನಾರ್ಮಲ್ ಟಿಕೆಟ್ ರೇಟೇ 100 ರೂಪಾಯಿ. ಥಿಯೇಟರಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ 100 ರೂಪಾಯಿ, 120 ರೂಪಾಯಿ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ 150-200 ರೂಪಾಯಿನೇ ಇದೆ. ಅಷ್ಟಿದ್ದಾಗಿಯೂ ಕೂಡ ಈ ಸಿನಿಮಾ 21 ದಿನಗಳಲ್ಲಿ 95 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿದೆ. ಒಂದು ಮೂಲದ ಮಾಹಿತಿಯ ಪ್ರಕಾರ ಆಲ್ರೆಡಿ 100 ಕೋಟಿ ಮುಟ್ಟಿದೆ ಅನ್ನುವಂಥದ್ದು. ನಾನು ಸಾಕಷ್ಟು ಮಾಹಿತಿಯನ್ನ ಇದ್ರ ಬಗ್ಗೆ ಕಲೆ ಹಾಕಿದಾಗ ನನಗೆ ಸಿಕ್ಕಿದ್ದು 94.5 ಕೋಟಿಗಿಂತ ಅಧಿಕ ಅನ್ನುವಂಥದ್ದು. ಹತ್ತತ್ರ 100 ಕೋಟಿ.
100 ಕೋಟಿ ಅಂದ್ರೆ ಸಣ್ಣ ವಿಚಾರನೇ ಅಲ್ಲ. ಒಂದು ಸ್ಟಾರ್ ಇಲ್ಲದೆ ಇರುವಂತಹ ಸಿನಿಮಾ, ಯಾವುದೇ ಫೇಸು, ಒಬ್ಬ ದೊಡ್ಡ ಡೈರೆಕ್ಟ್ರು ಸಿನಿಮಾ ಮಾಡಿದ್ದಲ್ಲ, ತುಂಬಾ ಗೊತ್ತಿರುವಂತಹ ಫೇಸ್ಗಳಿಲ್ಲ, ದೊಡ್ಡ ಸ್ಟಾರ್ ನಟರಿಲ್ಲ. ಹಾಗಿದ್ರೆ ಈಗ ಚಿತ್ರರಂಗ ಕಲಿಯಬೇಕಾದ್ದು ಏನು ಸೂ ಫ್ರಮ್ ಸೋ ಸಿನಿಮಾದಿಂದ? ನಾವ್ ಯಾವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಆರೋಪ ಮಾಡೋದನ್ನ ನಾನು ನೋಡ್ತೀವಿ. ನಾವೆಲ್ಲರೂ ಕೇಳ್ತಾ ಇರ್ತೀವಿ, ಒಳ್ಳೆಯ ಕಥೆಗಳು ಸಿಗ್ತಿಲ್ಲ, ಒಳ್ಳೆಯ ಸಿನಿಮಾಗಳು ಮಾಡಿದಾಗ್ಲೂ ಕೂಡ ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಿಲ್ಲ, ಸ್ಟಾರ್ ನಟರು ಸಿನಿಮಾಗಳನ್ನೇ ಮಾಡ್ತಿಲ್ಲ, ಚಿತ್ರರಂಗ ಬದುಕೋದು ಹೇಗೆ, ಉಸಿರಾಡೋದು ಹೇಗೆ, ಥಿಯೇಟರ್ಗಳು ಸರ್ವೈವ್ ಆಗೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಆದ್ರೆ ಒಳ್ಳೆಯ ಸಿನಿಮಾಗಳು ಬಂದಿಲ್ವಾ ಅಂತ ನೋಡಿದ್ರೆ ಇಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಪ್ರೇಕ್ಷಕರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಿನಿಮಾ ಇಷ್ಟ ಆಗುತ್ತೆ. ಏನೇ ಪ್ರಚಾರ ಮಾಡಿದ್ರು ಕೂಡ ಸಿನಿಮಾ ಪ್ರೇಕ್ಷಕರಿಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರಿಗೆ ಯಾವ ಪ್ರಚಾರದ ಅವಶ್ಯಕತೆಯೂ ಇಲ್ಲ. ವರ್ಡ್ ಆಫ್ ಮೌತ್, ಬರೀ ಬಾಯಿ ಮಾತಿನ ಪ್ರಚಾರದ ಮೂಲಕವೇ ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾರೆ. ಸೂ ಫ್ರಮ್ ಸೋಗಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ, ಅದ್ಭುತ ನಿದರ್ಶನ ಇದೊಂದು ಸಿನಿಮಾ ಇತ್ತೀಚಿನ ವರ್ಷಗಳಲ್ಲಿ. ಕಾಂತಾರ ಕೂಡ ಇದೇ ರೀತಿ ಆಗಿತ್ತು. KGF ಬಿಡಿ, ಕನ್ನಡವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರೀಚ್ ಮಾಡಿದ ಸಿನಿಮಾ. ಆದ್ರೆ KGFಗೆ ಒಂದು ಅದ್ಭುತವಾದಂತಹ ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನ ಮಾಡಿದ್ರು, ಬಹಳ ದೊಡ್ಡ ಮಟ್ಟಕ್ಕೆ ಅದನ್ನ ಪ್ರಮೋಟ್ ಮಾಡಿ ತಗೊಂಡು ಹೋದ್ರು. ಅದು ಕನ್ನಡದಲ್ಲಿ ದೊಡ್ಡ ಮೈಲ್ ಸ್ಟೋನ್ ಅನ್ನ ಸೃಷ್ಟಿ ಮಾಡಿತು. ಪಾರ್ಟ್ 1 ಸಿನಿಮಾ 250 ಕೋಟಿ ಮಾಡ್ತು, KGF ಪಾರ್ಟ್ 2 1,000 ಕೋಟಿ ಮಾಡ್ತು, ಕನ್ನಡದಲ್ಲಿ ದಾಖಲೆ ಮಾಡ್ತು. ಅದು ಒಂದು ವರ್ಷನ್. ಆದ್ರೆ ಎರಡನೇದು ಕಾಂತಾರ ಬರೀ ಕನ್ನಡದಲ್ಲಿಯೇ ಬಂದಂತಹ ಸಿನಿಮಾ, ಪ್ಯಾನ್ ಇಂಡಿಯಾ ಅಂತ ಅವರೆಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡಿರ್ಲಿಲ್ಲ. ಆ ಸಿನಿಮಾ ಕೂಡ ಬರೀ ಬಾಯಿಂದ ಬಾಯಿಗೆ ಹರಡಿ, ಬಾಯಿ ಮಾತಿನಿಂದಲೇ ಪ್ರಚಾರವನ್ನ ಗಿಟ್ಟಿಸಿಕೊಂಡು ಪ್ಯಾನ್ ಇಂಡಿಯಾ ರೀಚ್ ಆಯ್ತು. ಅದಾದ ಮೇಲೆ ಸೂ ಫ್ರಮ್ ಸೋ ಇದನ್ನ ಆಕ್ಚುಲಿ ಯಾರೂ ಕೂಡ, ಇದು ಟ್ರೈಲರ್ ಬಂದಾಗ, ಇದರ ಒಂದು ಪ್ರೋಮೋ ಅಥವಾ ಇದರದ್ದೊಂದು ಸಾಂಗ್ ಬಂದಾಗ ಯಾರು ಕೂಡ ಇಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಒಂದೇ ಒಂದು ಹಾಡು, ಬಂದನೋ ಬಂದನೋ ಮಾವ ಬಂದನೋ ಅನ್ನುವಂತಹ ಒಂದೇ ಒಂದು ಬಿಟ್ಟು ರೀಲ್ಸ್ ನಲ್ಲಿ, ಶಾರ್ಟ್ಸ್ ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆದ್ರೆ ಅದು ಒಂದು ಸಿನಿಮಾವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಗೆಲ್ಸುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಟ್ರೈಲರ್ ಬಂದಾಗಲೂ ಕೂಡ ಒಂದು ಮಟ್ಟಕ್ಕೆ ಏನೋ ಒಂದು ಕುತೂಹಲ ಮೂಡಿಸಿತ್ತು. ಆದ್ರೆ ಸಿನಿಮಾ ಈ ಮಟ್ಟಿಗೆ ಓಪನಿಂಗ್ ಅನ್ನ ತಗೊಳುತ್ತೆ, ಈ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಫಸ್ಟ್ ಡೇ 78 ಲಕ್ಷ ಗಳಿಸಿದಂತಹ ಸಿನಿಮಾ ಎರಡನೇ ದಿನಕ್ಕೆ 2.1 ಕೋಟಿ ಗಳಿಸುತ್ತೆ, ಮೂರನೇ ದಿನಕ್ಕೆ ಆಲ್ರೆಡಿ 3 ಕೋಟಿ ರೀಚ್ ಆಗ್ಬಿಡುತ್ತೆ. ದಿನದಿಂದ ದಿನಕ್ಕೆ ಈ ಸಿನಿಮಾ ಅಂದ್ರೆ 10ನೇ ದಿನ 6.5 ಕೋಟಿ ಅಂದ್ರೆ 6.5 ಕೋಟಿ, 16ನೇ ದಿನ 6.95 ಕೋಟಿ, ಹತ್ತತ್ರ 7 ಕೋಟಿ ಗಳಿಕೆ ಮಾಡುತ್ತೆ. ಹಾಗಿದ್ರೆ ಈ ಸಿನಿಮಾದ ಗೆಲುವಿನ ಗುಟ್ಟೇನು? ನಾವ್ ಯಾಕೆ ಕಥೆಗಳಿಲ್ಲ ಅಂತ ಬಾಯ್ ಬಡ್ಕೋತಾ ಕೂತ್ಕೋಬೇಕು? ಯಾಕೆ ಸ್ಟಾರ್ ನಟರು ಸಿನಿಮಾ ಮಾಡ್ತಿಲ್ಲ ಅಂತ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕು? ಎಸ್, ಸ್ಟಾರ್ ನಟರು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದಾರೆ. ಅವ್ರು ಬಂದಾಗ ವೀಕೆಂಡ್ ಅಲ್ಲಿ 1 ವಾರ ಕ್ರೌಡ್ ಫುಲ್ ಆಗತ್ತೆ. ಅದು ನಾರ್ಮಲಿ ಎಲ್ಲಾ ದೊಡ್ಡ ಸ್ಟಾರ್ ಸಿನಿಮಾಗಳಿಗೂ ಓಪನಿಂಗ್ ಇದ್ದೇ ಇರುತ್ತೆ, ಕಲೆಕ್ಷನ್ ಮಾಡೇ ಮಾಡುತ್ತೆ, ರೆವೆನ್ಯೂ ಜನರೇಟ್ ಆಗುತ್ತೆ, ನಿರ್ಮಾಪಕರಿಗೆ ಒಂದು ಒಳ್ಳೆ ಏನೋ ಲಾಭವನ್ನ ತಂದು ಕೊಡುತ್ತೆ, ವಿತರಕರು ಮತ್ತು ಥಿಯೇಟರ್ ಮಾಲೀಕರಿಗೂ ಒಂದು ಲಾಭ ತಂದು ಕೊಡುತ್ತೆ. ಆದ್ರೆ ಮಿಕ್ಕಂತ ದಿನಗಳಲ್ಲಿ ಏನು ಅನ್ನುವಂತಹ ಪ್ರಶ್ನೆಯನ್ನು ನೋಡಿದಾಗ ಸೂ ಫ್ರಮ್ ಸೋನ ಒಂದು ಒಳ್ಳೆ ರೆಫರೆನ್ಸ್ ಆಗಿ, ಎಕ್ಸಾಂಪಲ್ ಆಗಿ ತಗೋಬೇಕಾಗತ್ತೆ ಕನ್ನಡ ಚಿತ್ರರಂಗ. ಪ್ರೇಕ್ಷಕ ರೆಗ್ಯುಲರ್ ಫಾರ್ಮ್ಯಾಟ್ ನ ರೊಟೀನ್ ಸಿನಿಮಾಗಳನ್ನ ನೋಡೋದು ಬಿಟ್ಟು ಬಹಳ ವರ್ಷಗಳೇ ಆಗೋಗಿದೆ. ಚಿತ್ರರಂಗದವರು ಈಗ ಮುಂದೆ ಹೋಗ್ಬೇಕು, ಅಹೆಡ್ ಥಿಂಕ್ ಮಾಡಬೇಕು. ಅಂದ್ರೆ 4 ಫೈಟ್ ಇರಬೇಕು, 3 ಹಾಡ್ ಇರಬೇಕು, 2 ಹಾಡಿಗೆ ಫಾರಿನ್ಗೆ ಹೋಗಿ ಶೂಟ್ ಮಾಡಬೇಕು, ಒಬ್ಬ ಸ್ಟಾರ್ ನಟ ಇರಬೇಕು, ಸ್ಟಾರ್ ನಟಿ ಇರಬೇಕು, ತುಂಬಾ ನೋನ್ ಫೇಸ್ ಇರಬೇಕು. ಈ ತರದ ಸಿದ್ಧ ಸೂತ್ರಗಳೇನಿತ್ತು ಅದನ್ನ ಬಿಟ್ಟು ಪ್ರೇಕ್ಷಕ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಅದು ಬೇಕು, ಅದು ಇರಬೇಕು, ಅದು 100ರಲ್ಲಿ 1, 2, 3 ಇರಬೇಕು. ಆದ್ರೆ ಇವತ್ತಿನ ಪ್ರೇಕ್ಷಕ ಸಿನಿಮಾ ನೋಡ್ತಾ ಇರುವಂತಹ ರೀತಿಯನ್ನ ನೋಡಿದಾಗ ಖಂಡಿತವಾಗ್ಲೂ ಪ್ರೇಕ್ಷಕ ತುಂಬಾ ಸಿನಿಮಾ ನೋಡುವ ರೀತಿಯನ್ನ ಬದಲಿಸಿಕೊಂಡಿದ್ದಾನೆ. ಪ್ರೇಕ್ಷಕರಿಗೆ ಬೇಕಾಗಿರೋದು ಮನರಂಜನೆ. ಒಂದು ಸಣ್ಣ ಎಳೆಯನ್ನ ಇಟ್ಟುಕೊಂಡು ನೀವು ಅದನ್ನ ಹೇಗೆ ಬೇಕಾದ್ರೂ ಪ್ರೇಕ್ಷಕರಿಗೆ ಮುಟ್ಟಿಸಬಹುದು. ಆತ 150-200 ರೂಪಾಯಿನ ಕೊಟ್ಟು ಥಿಯೇಟರ್ಗೆ ಬಂದಾಗ 2-2.5 ಗಂಟೆ ಮನರಂಜನೆ ಬೇಕು. ಎಸ್, ಕೊನೆಯಲ್ಲಿ ಒಂದು ಒಳ್ಳೆ ಸಂದೇಶ ಕೊಡಿ, ಪ್ರೇಕ್ಷಕ ತಗೊಳ್ಳೋದು ಬಿಡೋದು ಅವನಿಗೆ ಬಿಟ್ಟಂತಹ ವಿಚಾರ. ಆದ್ರೆ 2 ಗಂಟೆ ಶುದ್ಧ ತಿಳಿ ಹಾಸ್ಯ ಇರ್ತಕ್ಕಂತಹ, ಎಲ್ಲ ಕುಟುಂಬದವರು ಕೂತು ನೋಡುವಂತಹ ಒಳ್ಳೆಯ ಸದಭಿರುಚಿಯ ಸಿನಿಮಾಗಳನ್ನ ಕೊಟ್ಟಾಗ ಖಂಡಿತವಾಗ್ಲೂ ಪ್ರೇಕ್ಷಕರು ಬರ್ತಾರೆ. ಕತೆ ಅದ್ಭುತವಾದದ್ದು ಏನ್ ಸಿಗತ್ತೆ? ಇಲ್ಲಿಯವರೆಗೂ ಎಲ್ಲ ಕಥೆಗಳು ಹೇಳಿರುವಂತದ್ದೇ. ಈಗ ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಿದೆ. ಏನಿದೆ ಆ ಸಿನಿಮಾದಲ್ಲಿ? ಅದ್ಭುತವಾದದ್ದು ಏನೂ ಇಲ್ಲ ಅನ್ನೋದ್ರ ಬಗ್ಗೆ ಎಸ್ ಅಫ್ಕೋರ್ಸ್ ಒಪ್ಕೊಳ್ಳೋಣ, ಅದ್ಭುತವಾದದ್ದು ಏನೂ ಇಲ್ಲದೆ ಇರ್ಬೋದು. ಆದರೆ ಒಂದು ಸರಳವಾದಂತಹ ಎಳೆಯನ್ನ ಇಟ್ಕೊಂಡು
ಅದನ್ನ ಪ್ರೇಕ್ಷಕರಿಗೆ ಒಂದು 2 ಗಂಟೆ 20 ನಿಮಿಷ ಕೂತು ಎಂಜಾಯ್ ಮಾಡುವಂತಹ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಒಬ್ಬ ನಿರ್ದೇಶಕ. ಅದು ಪ್ರೇಕ್ಷಕರಿಗೆ ಇಷ್ಟ ಆಯ್ತು. ಸೊ ಈ ಸಿನಿಮಾದಲ್ಲಿ ಹಾಸ್ಯ ಇದೆ, ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ, ಫ್ಯಾಮಿಲಿ ಎಮೋಷನ್ಸ್ಗಳು ಕೂಡ ಇದೆ ಈ ಸಿನಿಮಾದಲ್ಲಿ, ಎಲ್ಲವೂ ಇದೆ. ಒಂದು ಸರಳವಾದಂತಹ ಕತೆ. ಹಾಗಾಗಿ ಪ್ರೇಕ್ಷಕರು ಸಿನಿಮಾ ನೋಡುವ ರೀತಿಯನ್ನು ಬದಲಿಸಿಕೊಂಡಿದ್ದಾರೆ. ಹಾಗಾಗಿ ಸಿನಿಮಾ ಮೇಕಿಂಗ್ ಕೂಡ, ಸಿನಿಮಾದವರು ಕೂಡ ಸಿನಿಮಾ ಮಾಡುವ ರೀತಿಯನ್ನ, ಯೋಚನೆಯನ್ನ ಬದಲಿಸ್ಕೊಳ್ಬೇಕಾಗತ್ತೆ. ಸೂ ಫ್ರಮ್ ಸೋ ಸಿನಿಮಾಗಿಂತ ಅದ್ಭುತವಾದಂತಹ ಎಕ್ಸಾಂಪಲ್ ಬಹುಶಃ ಸಿಗಲಿಕ್ಕಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಕನ್ನಡಿಗರು ನೋಡಿದಂತಹ ಸಿನಿಮಾ ಇದು. ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲೇ ಈಗ ಆಲ್ರೆಡಿ 79 ಕೋಟಿ ಗಳಿಕೆಯನ್ನು ಮಾಡಿದೆ. ಜಗತ್ತಿನಾದ್ಯಂತ 95 ಕೋಟಿ ಗಳಿಕೆಯನ್ನು ಮಾಡಿದೆ. ನೋಡಿ, ಇದು ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಅಂತ ಹೇಳ್ತೀವಿ. ಇದು ತೆಲುಗಿನಲ್ಲಿ ರಿಲೀಸ್ ಆಗಿದೆ, ತಮಿಳಲ್ಲಿ ರಿಲೀಸ್ ಆಗಿದೆ, ಮಲಯಾಳಂನಲ್ಲಿ ರಿಲೀಸ್ ಆಗಿದೆ. ಆದರೆ ಕನ್ನಡದಲ್ಲಿಯೇ 78-79 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿ, ಬರೀ ಕನ್ನಡ ವರ್ಷನ್ನಲ್ಲಿ. ತೆಲುಗು ತಮಿಳು ಒಂದು 10-12 ಕೋಟಿ ಆಗಿದೆ. ಅಲ್ಲಿಗೆ ನೀವೇ ಯೋಚನೆ ಮಾಡಿ, ಪ್ರೇಕ್ಷಕನಿಗೆ ಭಾಷೆ ಯಾವುದು ಲಿಮಿಟ್ ಅಲ್ಲ, ಅವನು ಬೌಂಡ್ರಿ ಅಲ್ಲ. ನಾವಿವತ್ತು ಇಲ್ಲಿ ಕೂತ್ಕೊಂಡು ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ಇನ್ಯಾವುದೋ ಬೇರೆ ಭಾಷೆ ಅಥವಾ ಬೇರೆ ಕೊರಿಯನ್ ಸಿನಿಮಾ, ಫ್ರೆಂಚ್ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ನಮ್ಮಲ್ಲೂ ಕೂಡ ಆ ರೀತಿಯ ಸಿನಿಮಾ ಬಂದಾಗ ಜನ ಭಾಷೆಯ ಗಡಿಯನ್ನು ಮೀರಿಯೂ ಕೂಡ ಸಿನಿಮಾ ನೋಡ್ತಾರೆ. ಗ್ಲೋಬಲ್ನಲ್ಲಿ ಅಂದರೆ ಡೊಮೆಸ್ಟಿಕ್ ಇಂಡಿಯನ್ ಮಾರ್ಕೆಟ್ನಲ್ಲೇ ಈ ಸಿನಿಮಾ 75 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡಿದೆ. ದೇಶದ ಆಚೆಗೆ ಹೊರದೇಶಗಳಲ್ಲಿ ಈ ಸಿನಿಮಾ ಇಲ್ಲಿಯವರೆಗೂ 8-9 ಕೋಟಿ ಗಳಿಕೆ ಮಾಡಿದೆ ಅಂತ ಹೇಳಿದರೆ ನಿಜಕ್ಕೂ ಇದು ಬಹಳ ದೊಡ್ಡ ಸಕ್ಸಸ್ಸು. ಇದೊಂದು ದಾಖಲೆ, ಇದೊಂದು ಹಿಸ್ಟ್ರಿ. ತುಮಿನಾಡು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ, ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರು ನಟರಾಗಿ ಗೆದ್ದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ನೈಪುಣ್ಯತೆ, ಅವರ ಕ್ರಿಯಾಶೀಲತೆ ನಿರ್ದೇಶನದಲ್ಲಿ ಕಾಣಿಸುತ್ತೆ, ಸ್ಕ್ರಿಪ್ಟ್ನಲ್ಲಿ ಕಾಣಿಸುತ್ತೆ. ಒಂದು ಸಣ್ಣ ಎಳೆಯನ್ನ ಬಹಳ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ, ಅದಕ್ಕೆ ಸಂಭಾಷಣೆಯನ್ನ ಅದ್ಭುತವಾಗಿ ಜೋಡಿಸಿ ಜನರನ್ನ ಸೆಳೆದಿರುವಂತಹ ರೀತಿ ಇದೆಯಲ್ಲ, ಅದು ಬಹಳ ಅದ್ಭುತ. ರಾಜ್ ಬಿ ಶೆಟ್ಟಿ ಅವರ ಕೆಲಸ ಇಲ್ಲಿ ಬಹಳ ಪ್ರಮುಖವಾಗಿ ಕಾಣುತ್ತೆ. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ಗಿಫ್ಟ್ ರೀತಿಯಲ್ಲಿ ಬಂದಂತಹ ಕೆಲವು ನಿರ್ದೇಶಕರು, ನಟರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕೂಡ ಒಬ್ಬರು. ಒಂದು ಮೊಟ್ಟೆಯ ಕತೆ ಅನ್ನುವಂತಹ ಸಿನಿಮಾವನ್ನ ಅವರೇ ಕತೆ ಬರೆದು, ಅವರೇ ನಾಯಕರಾಗಿ ನಟಿಸಿ, ಅವರೇ ನಿರ್ದೇಶನ ಮಾಡಿ ಕೇವಲ 30 ಲಕ್ಷದಲ್ಲಿ ಮಾಡಿದಂತಹ ಸಿನಿಮಾ ಮೂಲಕ ಅವರು ಕರ್ನಾಟಕದಲ್ಲಿ ಕನ್ನಡಿಗರ ಮನೆಗಳಲ್ಲಿ ನೆಲೆಸಿದ್ರು. ಅದಾದ ನಂತರ ಅವರು ಯೋಚನೆ ಮಾಡುವ ರೀತಿಯೇ ವಿಭಿನ್ನ. ಸೊ ಈ ಸಿನಿಮಾಗೆ ನಿರ್ಮಾಪಕರಾಗಿದ್ರೂ ಕೂಡ ಇಲ್ಲಿ ಸ್ಕ್ರಿಪ್ಟ್ನಲ್ಲಿ ಇಡೀ ತಂಡದ ಜೊತೆಯಲ್ಲಿ ಕೂತು ಅವರು ಕೆಲಸ ಮಾಡಿರೋದು ಬಹಳ ಪ್ರಮುಖವಾಗಿ ಎದ್ದು ಕಾಣುತ್ತೆ. ಕಾಂತಾರದ ಕ್ಲೈಮ್ಯಾಕ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಕಾಂತಾರದ ಇಡೀ ಸಿನಿಮಾ ಬಗ್ಗೆ ನಾವು ಮಾತಾಡಲ್ಲ. ರಿಷಬ್ ಶೆಟ್ಟಿ ನಿರ್ದೇಶನ ಮಾಡಿರುವಂಥ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀವಿ. ಆ ಕ್ಲೈಮ್ಯಾಕ್ಸ್ನ 20 ನಿಮಿಷಗಳನ್ನು ಡೈರೆಕ್ಟ್ ಮಾಡಿದ್ದು ರಾಜ್ ಬಿ ಶೆಟ್ಟಿ. ಅಲ್ಲಿಗೆ ಅವರ ಕ್ರಿಯೇಟಿವ್ ಥಾಟ್ಸ್, ಸಿನಿಮಾ ಬಗ್ಗೆ ಅವರಿಗಿರುವಂತಹ ಪ್ರೀತಿ, ಪ್ಯಾಷನ್, ಅದರ ಗ್ರಿಪ್, ಸಿನಿಮಾವನ್ನ ಪ್ರೇಕ್ಷಕರ ಪಲ್ಸನ್ನು ಹಿಡಿಯುವಂತಹ ಒಂದು ಜಾಣ್ಮೆ ಅವರಿಗೆ ಗೊತ್ತಿದೆ. ಹಾಗಾಗಿ ಇಲ್ಲಿ ಇಡೀ ತಂಡವನ್ನ ತಮ್ಮ ಲೀಡರ್ಶಿಪ್ನಲ್ಲಿ, ನಾಯಕತ್ವದಲ್ಲಿ ಅವರು ಮುನ್ನಡೆಸಿದ್ದಾರೆ. ಹಾಗಾಗಿ ಈ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದೆ. ಬಹುಶಃ ಈ ಸಿನಿಮಾ ಇನ್ನೂ 2-3 ವಾರ ಅದ್ಭುತವಾಗಿ ಒಂದು ರೆಸ್ಪಾನ್ಸನ್ನು, ಒಂದು ಕಲೆಕ್ಷನನ್ನು ಮಾಡುತ್ತೆ. ಅನ್ಡೌಟೆಡ್ಲಿ ಈ ಸಿನಿಮಾ ಬಹಳ ದೊಡ್ಡ ಹಿಸ್ಟ್ರಿಯನ್ನು ಕನ್ನಡ ಚಿತ್ರರಂಗದಲ್ಲಿ ಕ್ರಿಯೇಟ್ ಮಾಡಿದೆ. ಸ್ಟಾರ್ ನಟರ ಸಿನಿಮಾಗಳು 100 ಕೋಟಿ ಆಯಿತು ಅನ್ನೋದು ಇವತ್ತು ತೀರಾ ಸರ್ವೇ ಸಾಮಾನ್ಯ. ಒಂದು ಸಣ್ಣ ಸಿನಿಮಾ 100 ಕೋಟಿ ಆಯಿತು ಅನ್ನೋದು ಬಹಳ ದೊಡ್ಡ ವಿಚಾರ. ಸೊ ಇನ್ನು ಮುಂದೆ ಚಿತ್ರರಂಗ ಒಂದು ಯೋಚನೆ ಮಾಡಬೇಕು, ಸ್ಟಾರ್ ನಟರು ಸಿನಿಮಾ ಮಾಡಲಿ, ಅವ್ರ ಬಗ್ಗೆ ಆರೋಪ ಮಾಡೋದನ್ನು ಬಿಟ್ಟು ಒಳ್ಳೊಳ್ಳೆ ಕಂಟೆಂಟನ್ನು, ಸಿಂಪಲ್ ಕಥೆಗಳನ್ನು, ಇಡೀ ಫ್ಯಾಮಿಲಿ ಪ್ರೇಕ್ಷಕರು ಕೂತು ನೋಡುವಂತಹ ಸಿನಿಮಾಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ. ಇವತ್ತಿಗೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂತಹ ಪ್ರೇಕ್ಷಕರು ಇದ್ದಾರೆ. ಯಾಕಂದ್ರೆ ಎಲ್ಲವನ್ನೂ ಫೋನ್ನಲ್ಲಿ, ಟಿವಿಯಲ್ಲಿ ನೋಡಿ ಖುಷಿ ಪಡೋದಕ್ಕಾಗಲ್ಲ. ದೊಡ್ಡ ಪರದೆಯಲ್ಲಿ ನೋಡುವಂತಹ ಅನುಭವ, ಆ ಮಜಾನೇ ಬೇರೆ. ಪ್ರೇಕ್ಷಕರಿಗೆ ಆ ರೀತಿಯಾದಂತಹ ನೋಡಬಲ್ ಸಿನಿಮಾಗಳು ಬಂದಾಗ ಥಿಯೇಟರ್ಗೆ ಬರ್ತಾರೆ. ಸೂ ಫ್ರಮ್ ಸೋ ಅದಕ್ಕೆ ಅದ್ಭುತವಾದಂತಹ ನಿದರ್ಶನ. ಹ್ಯಾಟ್ಸ್ ಆಫ್ ಟು ಟೀಮ್, ನಮ್ಮ ಡೈಲಿ ಮಾಧ್ಯಮದ ಮೂಲಕ. ಹಾಗಾಗಿ ನಾನು 3 ವಾರದ ನಂತರ ಈ ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಈ ಸಿನಿಮಾಗೆ ಸಿಗ್ತಾ ಇರುವಂತಹ ರೆಸ್ಪಾನ್ಸು, ದೊಡ್ಡ ಸಿನಿಮಾಗಳನ್ನು ಕೇರ್ ಮಾಡದೆ ಮುನ್ನುಗ್ತಾ ಇರುವಂತಹ ರೀತಿ, ನಿಜಕ್ಕೂ ಇಡೀ ಟೀಮ್ಗೆ ಹ್ಯಾಟ್ಸ್ ಆಫ್.
ಕನ್ನಡ ಚಿತ್ರರಂಗ ಮತ್ತೆ ಪುಟಿದೆದ್ದಿದೆ. ಇದೇ ಒಂದು ಜೋಶ್ನಲ್ಲಿ, ಇದೇ ಒಂದು ಉತ್ಸಾಹದಲ್ಲಿ ಇನ್ನಷ್ಟು ಸಿನಿಮಾಗಳನ್ನು, ಒಳ್ಳೊಳ್ಳೆಯ ಸಿನಿಮಾಗಳನ್ನು, ಸಣ್ಣ ಸಣ್ಣ ಬಜೆಟ್ನ ಸಿನಿಮಾಗಳನ್ನು, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡಲಿ. ಕನ್ನಡ ಚಿತ್ರರಂಗ ನಿಜಕ್ಕೂ ಯಾವ ಸಿನಿಮಾ ರಂಗಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.